ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ದರ ಏರಿಕೆ ಫಿಕ್ಸ್. ದುಬಾರಿ ದುನಿಯಾದಲ್ಲಿ ಮತ್ತಷ್ಟು ದರ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ಟಲಿದೆ. ಕೆಎಸ್ಆರ್ಟಿಸಿ ದರ ಏರಿಕೆ ಆಗೋದು ಫಿಕ್ಸ್. ಬಸ್ ದರ ಏರಿಕೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ಸುಳಿವು ನೀಡಿದ ರಾಮಲಿಂಗಾರೆಡ್ಡಿ, ಬಿಜೆಪಿ ಸರ್ಕಾರ ಸಾರಿಗೆ ಸಂಸ್ಥೆಗಳನ್ನ ನಷ್ಟದಲ್ಲಿ ಇಟ್ಟಿತ್ತು. ಬಿಜೆಪಿ 5,900 ಕೋಟಿಯಷ್ಟು ನಷ್ಟವನ್ನ ಇಟ್ಟು ಹೋಗಿದೆ. ಬಿಜೆಪಿ ವಿರುದ್ಧ ಟ್ವೀಟ್ ಮೂಲಕ ಸಚಿವರು ವಾಗ್ದಾಳಿಯನ್ನ ನಡೆಸುವುದರ ಜೊತೆಗೆ ಪರೋಕ್ಷವಾಗಿ ದರ ಏರಿಕೆಯ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. 15% 20% ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸುಳಿವು ನೀಡಿದ್ದಾರೆ. 2-3 ಸಭೆಗಳ ಬಳಿಕ ಟಿಕೆಟ್ ದರ ಏರಿಕೆಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಈ ಹಿಂದೆಯೂ ಕೂಡ ಇದ್ರ ಬಗ್ಗೆ ವಿಚಾರ ಪ್ರಸ್ತಾಪ ಆಗಿತ್ತು. ಈಗಾಗಲೇ ನೀರಿನ ದರ ಏರಿಕೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾರೇ ಬೈಲಿ, ಯಾರು ಏನೇ ಅನ್ಲಿ, ನೀರಿನ ದರ ಏರಿಕೆ ಮಾಡೋದಂತೂ ಫಿಕ್ಸ್ ಅಂತ ಹೇಳಿದ್ದಾರೆ. ಈ ದುಬಾರಿ ದುನಿಯಾದಲ್ಲಿ ದರ ಏರಿಕೆಗಳ ಬಿಸಿ ಗ್ರಾಹಕರ ಜೇಬು ಸುಡಲಿದೆ. ಇದೀಗ ಆ ಸಾಲಿಗೆ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆಯೂ ಕೂಡ ಸೇರ್ಪಡೆಯಾಗ್ತಾ ಇದೆ. ಬಿಜೆಪಿ ಸರ್ಕಾರ ಸಾರಿಗೆ ಸಂಸ್ಥೆಗಳನ್ನು ನಷ್ಟದಲ್ಲಿ ಇಟ್ಟಿತ್ತು. ಬರೋಬ್ಬರಿ 5,900 ಕೋಟಿಯಷ್ಟು ನಷ್ಟವನ್ನ ಇಟ್ಟು ಹೋಗಿದೆ ಬಿಜೆಪಿ ಸರ್ಕಾರ. ಅದನ್ನು ಸರಿದೂಗಿಸುವಂತಹ ಕೆಲಸ ನಮ್ಮ ಸರ್ಕಾರದಿಂದ ಆಗಬೇಕಿದೆ ಅಂತ ಹೇಳಿ ಈ ಮುಖೇನವಾಗಿ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಬಸ್ ದರ ಏರಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಇದರ ಬಗ್ಗೆ ಪ್ರಸ್ತಾವನೆ ಕೂಡ ಸಲ್ಲಿಕೆಯಾಗಿತ್ತು. ಸಾಕಷ್ಟು ಬಾರಿ ಚರ್ಚೆಯೂ ಕೂಡ ಆಗಿತ್ತು. ಇದರ ಕುರಿತು ರಾಮಲಿಂಗಾರೆಡ್ಡಿ ಅವರು ಅನೇಕ ಬಾರಿ ಮಾತನಾಡಿದ್ದಾರೆ ಕೂಡ. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆ ಆಗುತ್ತೆ. ಅದರ ಜೊತೆಗೆ ಶಕ್ತಿ ಯೋಜನೆಯಿಂದಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗ್ತಿದೆ ಸಾರಿಗೆ ಸಂಸ್ಥೆಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲವನ್ನ ಕೂಡ ಸರಿದೂಗಿಸಿಕೊಂಡು ಸಾರಿಗೆ ಸಂಸ್ಥೆಯನ್ನ ಸರಿಯಾಗಿ ನಡೆಸಿಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರ ಮೇಲಿರೋದ್ರಿಂದ ಬಸ್ ದರ ಏರಿಕೆಯ ಕುರಿತು ನಿರ್ಧರಿಸಲಾಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ಟ್ವೀಟ್ ಮೂಲಕ ಸುಳಿವನ್ನ ಕೊಟ್ಟಿದ್ದಾರೆ. ಇದರ ನಡುವೆ ತಲೆಬಿಸಿಯಾಗಿರುವುದು, ದೊಡ್ಡ ಹೊರೆ ಆಗ್ತಿರೋದು ಜನಸಾಮಾನ್ಯರಿಗೆ. ಎಷ್ಟು ಪ್ರಮಾಣದಲ್ಲಿ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡ್ತಾರೆ, ಮತ್ತೊಂದು ಕಡೆ ನೀರಿನ ದರ ಏರಿಕೆ, ಬೇರೆ ಬೇರೆ ಬೆಲೆಗಳು ಏರಿಕೆ ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಹೇಗೆ ನಾವು ಜೀವನವನ್ನು ಸಾಗಿಸೋದು ಅಂತ ಹೇಳಿ ಜನಸಾಮಾನ್ಯರು ಕೂಡ ಆತಂಕವನ್ನ ಹೊರ ಹಾಕ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್ ಸೂರ್ಯ, ಕೆಎಸ್ಆರ್ಟಿಸಿ ದರ ಏರಿಕೆಯ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸುಳಿವನ್ನ ಕೊಟ್ಟಿದ್ದಾರೆ ಟ್ವೀಟ್ ಮಾಡೋ ಮೂಲಕ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಚರ್ಚೆಯಾಗಿತ್ತು, ವಿಷಯಗಳು ಪ್ರಸ್ತಾಪ ಕೂಡ ಆಗಿತ್ತು. ಹೌದು ಮಧುಶ್ರೀ, ಈಗಾಗಲೇ ಕೂಡ 4 ಸಾರಿಗೆ ನಿಗಮಗಳು ಕೂಡ ಸಾಕಷ್ಟು ನಷ್ಟದಲ್ಲಿದೆ ಅನ್ನುವಂಥದ್ದು. ಇಂದಿನ ಸರ್ಕಾರ ಸಾಕಷ್ಟು ಸಾಲವನ್ನು ಇಟ್ಟು ಹೋಗಿರುವಂತಹ ಕಾರಣದ ಹಿನ್ನೆಲೆಯಲ್ಲಿ, ಅಂದ್ರೆ ಈಗಾಗಲೇ ತಾವು ಕೂಡ ಹಿಂದೆ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದ್ರಿ ಅನ್ನೋಂತ ರೀತಿಯಲ್ಲಿ ಈಗಾಗಲೇ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಟ್ವೀಟ್ ಅನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಬಿಎಂಟಿಸಿ ಇರ್ಬೋದು, ಕೆಎಸ್ಆರ್ಟಿಸಿ ಇರ್ಬೋದು, NWKK 4 ಸಾರಿಗೆ ನಿಗಮಗಳು ಕೂಡ ಸಾರಿಗೆ ಸಚಿವರಿಗೆ ದರ ಏರಿಕೆಯನ್ನು ಮಾಡ್ಲಿಕ್ಕೆ ಈಗಾಗಲೇ ಕೂಡ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಈಗಾಗಲೇ 2-3 ಸುತ್ತಿನ ಸಭೆ ಕೂಡ ಆಗಿರುವಂತದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಕೂಡ ಈ ಒಂದು ವಿಚಾರನ್ನ ಸಿಎಂ ಜೊತೆಯಲ್ಲಿ ಅಂತಿಮವಾಗಿ ಚರ್ಚೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಈಗಾಗಲೇ ಕೂಡ ಲಭ್ಯವಾಗ್ತಿರುವಂತದ್ದು. ಸಾಮಾನ್ಯವಾಗಿ ನೋಡುವಂತದ್ದಾದ್ರೆ ಈಗಾಗಲೇ ಕೂಡ ಕೆಎಸ್ಆರ್ಟಿಸಿ, ಬಿಎಂಟಿಸಿ 4 ನಿಗಮಗಳು ಕೂಡ 25% 30% ನಷ್ಟು ಏರಿಕೆಯನ್ನು ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಕೂಡ ಕೆಎಸ್ಆರ್ಟಿಸಿಯಲ್ಲಿ ದರವನ್ನ ಏರಿಕೆ ಮಾಡಿ 4 ವರ್ಷ ಆಯ್ತು, ಬಿಎಂಟಿಸಿಯಲ್ಲಿ ದರವನ್ನು ಏರಿಕೆ ಮಾಡಿ ಬರೋಬ್ಬರಿ 10 ವರ್ಷ ಆಗಿದೆ. ಸೊ ಹಾಗಾಗಿ ನೌಕರರಿಗೆ ಸಂಬಳವನ್ನು ಕೊಡಬೇಕು, ನಿರ್ವಹಣೆ ವೆಚ್ಚ ಕೂಡ ಹೆಚ್ಚಾಗಿರುವಂತ ಕಾರಣಕ್ಕಾಗಿ ಸಾರಿಗೆ ನಿಗಮಗಳು ಉಳಿಬೇಕು ಅಂತ ಹೇಳಿದ್ರೆ ದರ ಹೆಚ್ಚಳವನ್ನು ಮಾಡಲೇಬೇಕು ಅನ್ನೋಂತ ರೀತಿಯಲ್ಲಿ 4 ಸಾರಿಗೆ ನಿಗಮದ ಅಧ್ಯಕ್ಷರು ಮತ್ತೆ MDಗಳು ಕೂಡ ಈಗಾಗಲೇ ಸಾರಿಗೆ ಸಚಿವರಿಗೆ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು. ಸಾರಿಗೆ ಸಚಿವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಈ ವರ್ಷ ಮತ್ತೆ ಸಾರಿಗೆ ನೌಕರರಿಗೆ ಸಂಬಳವನ್ನ ಹೆಚ್ಚಳ ಮಾಡಬೇಕಾಗತ್ತೆ. 2020ರಲ್ಲಿ ಸಂಬಳವನ್ನ ಹೆಚ್ಚಳ ಮಾಡಿದ್ದು, 2024ರಲ್ಲಿ ಮತ್ತೆ ಅವರಿಗೆ 4 ವರ್ಷಕ್ಕೊಮ್ಮೆ ಸಂಬಳವನ್ನು ಹೆಚ್ಚಳ ಮಾಡಬೇಕು. ಆ ಕಾರಣಕ್ಕಾಗಿ ದರ ಹೆಚ್ಚಳ ಮಾಡುವಂತದ್ದು ಅನಿವಾರ್ಯತೆ ಅನ್ನೋಂತ ರೀತಿಯಲ್ಲಿ ಸಾರಿಗೆ ಸಚಿವರು ಈಗಾಗಲೇ ಕೂಡ ಟ್ವೀಟ್ ಮಾಡಿರುವಂತದ್ದು. ದರ ಹೆಚ್ಚಳದ ಬಗ್ಗೆ ಸಚಿವರು ಕೂಡ ಈಗಾಗಲೇ ಒಂದು ಸುಳುವನ್ನೇ ನೀಡಿದ್ದಾರೆ ಅಂತ ಹೇಳ್ಬೋದು ಮಧುಶ್ರೀ. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.